ಅಪ್ಪ ದೇವ್ರೆ, ಬೆಳಗಿಂದ ಏನೂ ತಿಂದಿಲ್ಲ. ಇವಾಗ ಆರ್ಡ್ರ್ ಮಾಡಿದ್ದೀವಿ. ಸೊ ಏನಪ್ಪ ಅಂದರೆ ಚಿಕನ್ ತಿನ್ನಬಾರ್ದು ಅಲ್ವಾ ಇವತ್ತು. ಸೊ ಸುಮ್ಮನೆ ತಮಾಷೆಗೆ ನನ್ನ ಆಂಟಿ ಹತ್ರ ಚಿಕನ್ ತಿಂತೀನಿ ಅಂತ ಹೇಳಿದೆ. ಸೊ ಮತ್ತು ಏನಪ್ಪ ಅಂದರೆ ಇದು ಕೆಟ್ಟದ್ದು ಇರೋ ಕಡೆ ಒಳ್ಳೇದಿರುತ್ತೆ ಅಂತ ಹೇಳ್ತಾರೆ, ಒಳ್ಳೇದಿರೋ ಕಡೆ ಕೆಟ್ಟದ್ದು ಇರುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನು ನಾನು ಯಾಕೆ ಹೇಳ್ತಿದ್ದೀನಪ್ಪ ಅಂದರೆ, ಇಷ್ಟೊತ್ತವರೆಗೂ ನಾನು ಸಾಯಿಬಾಬಾ ಟೆಂಪಲಲ್ಲಿ ವಿಡಿಯೋ ಮಾಡಿದೆ ಅಲ್ವಾ. ಸೊ ಅಲ್ಲಿ ಎಲ್ಲ ಓಕೆ, ಬಟ್ ಸೊಳ್ಳೆ ಎಲ್ಲ ನನ್ನ ಕಾಲೆಲ್ಲ ಕಚ್ಚಿ ಇಟ್ಬಿಟ್ವು. ಸೊ ಸ್ವಲ್ಪ ಸೊಳ್ಳೆ. ಆಮೇಲೆ A to B ಹೋಟೆಲ್ಗೆ ಹೋಗಿ ಮತ್ತು ಅಲ್ಲಿ ನಾನು ಚಪಾತಿ ತೊಗೊಂಡು ತಿಂದಿದ್ದೆ ಹೋದ ಸಲ. ಸೊ ಅಲ್ಲೇ ವಾಶ್ರೂಮ್ಗೆ ಹೋಗಿ ಓಕೆ, ನೀರೆಲ್ಲ ಚೆನ್ನಾಗಿ, ವಾಶ್ರೂಮ್ ಎಲ್ಲ ಚೆನ್ನಾಗಿದೆ A to B ಹೋಟೆಲಲ್ಲಿ. ಸೊ ಫುಡ್ ಕೂಡ ಓಕೆ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಹೋಗಿ ಮತ್ತೆ ಇವಾಗ ಊಟ ಮಾಡೋಣ ಅಂತ ಇಲ್ಲಿ ಬಂದಿದ್ದಾಯಿತು. ಸೊ ಇದು ಕಾರ್ತಿಕ್ ಶನಿವಾರ, ಕಾರ್ತಿಕ್ ಸೋಮವಾರ ಒಳ್ಳೆ. ಇವಾಗ ನಾವು ನಮ್ಮೂರಲ್ಲಿದ್ದರೆ ಏನು ಮಾಡ್ತೀವಿ, ಆಚೆ ಹೊಸ್ಲಿಗೆ ಪೂಜೆ ಮಾಡಿ 2 ದೀಪಗಳನ್ನ ಹಚ್ಚಿ, ಕೈ ಎಣ್ಣೆ ಸೊಳ್ಳು ಅಂತ ಹೇಳ್ತೀವಲ್ಲ ಅದೆಲ್ಲ ಹಚ್ಚಿಬಿಟ್ಟು ಪೂಜೆ ಮಾಡ್ತಾ ಇರ್ತಿದೆ. ಸೊ ಇಲ್ಲಿ ನಮ್ಮ ಅಮ್ಮನೇ ಎಲ್ಲ ಮಾಡ್ತಾರೆ. ಮತ್ತು ನನಗೆ ಈ ದೀಪ ಹಚ್ಚೋದು ಅನ್ನೋದಕ್ಕಿಂತ ಅವಾಗ ಚೈಲ್ಡ್ಹುಡ್ಡಲ್ಲೆಲ್ಲ ಕಮ್ಯುನಿಕೇಷನ್ ಬಿಲ್ಡ್ ಅಂತ ಹೇಳ್ತಾ ಇದ್ನಲ್ಲ, ಎಲ್ಲರ ಹತ್ರ ಮಾತಾಡ್ತೀನಿ ನಾನು ಅಂತ. ಸೊ ಹಾಗೆ ನಮ್ಮನೆ ಹತ್ತಿರ ರಂಗೋಲಿ ಹಾಕೋದಲ್ಲದೆ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಹೋಗಿ ರಂಗೋಲಿ ಹಾಕ್ಕೊಡ್ತಿದ್ದೆ. ಮತ್ತು ಇನ್ನೊಂದು ಇವಾಗ ಅದೆಲ್ಲ ಮಿಸ್ಸಿಂಗ್ ಅಂತಲೂ ಅನಿಸುತ್ತೆ. ಸೊ ಆ ಥರ ಹಂಗೆಲ್ಲ ಇರಬೇಕಂತ ಅನಿಸೋದೇ ಇಲ್ಲ. ಹೇಗೆ ನಾವು ಚೇಂಜ್ ಆಗಿಬಿಡ್ತೀವಿ ಅಲ್ವಾ ಲೈಫಲ್ಲಿ. ಅಂದರೆ ನಾವು ಎಲ್ಲಿ ಇರ್ತೀವಿ ಅದಕ್ಕೆ ನಾವು ಅಡ್ಜಸ್ಟ್ ಆಗಿಬಿಡ್ತೀವಿ ಅಂತ ಅನಿಸುತ್ತೆ ಸಮ್ ಟೈಮು. ಏನೂ ಮಾಡೋಕ್ಕಾಗಲ್ಲ. ಮತ್ತು ಅದೇ ನಮ್ಮನೆ ಫುಲ್ಲು ದೊಡ್ಡ ಜಾಗ ಸುತ್ತ. ಸೊ ಅದೆಲ್ಲ ಗೂಡಿಸಿ ಸಗಣಿ ನೀರು ಹಾಕಿ ರಂಗೋಲಿ ಹಾಕೋದು, ಬರೀ ಇದೇ ಆಗ್ತಿತ್ತು ನನ್ನ ಲೈಫು. ಸೊ ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀನಿ ಅಂತಲೇ ಹೇಳ್ಬೋದು. ಬಟ್ ಇನ್ನೂ ಸೆಟಲ್ ಆಗಿಲ್ಲ ಲೈಫಲ್ಲಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಬೇಗ ನಾನು ಸೆಟ್ಲ್ ಆಗೋ ಥರ ನನಗೆ ಆಶೀರ್ವಾದ ಮಾಡಿ ಪ್ಲೀಸ್. ಸಾಕಾಗ್ಬಿಟ್ಟಿದೆ ನನಗೆ. ಇದು ನೋಡಿ, ಹೆಂಚಲ್ಲಿ ಕಟ್ಟಿದ್ದಾರೆ. ನಮ್ಮದೆಲ್ಲ ಆವಾಗ ಹೆಂಚಿನ ಮನೆ ಇರುತ್ತಲ್ವ ಊರಲ್ಲಿ, ಆ ಥರ. ಸೊ ಅದಕ್ಕೆ ನನಗೆ ಈ ರೆಸ್ಟೋರೆಂಟ್ ತುಂಬ ಇಷ್ಟ ಆಗುತ್ತೆ. ಮತ್ತು ಇದನ್ನು ನೋಡಿದಾಗ, ನನಗೆ ಈ ಹೆಂಚಿನ ಮನೆ ನೋಡಿದಾಗ ಏನು ನೆನಪಾಗುತ್ತಪ್ಪ ಅಂದರೆ, ನಮ್ಮ ಅಮ್ಮ ಇದ್ದಾರಲ್ವ. ಸೊ ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಮ್ಮಮ್ಮ ಅವ್ರ ಅಕ್ಕ ಇದ್ದಾರಲ್ಲ, ಅವರು ಜಾಗದಲ್ಲಿ ನಮ್ಮಮ್ಮನ್ನ ಕರ್ಕೊಂಡೋಗಿ ಅವ್ರ ದುಡ್ಡಲ್ಲಿ ಆವಾಗೆಲ್ಲ ಕಡಿಮೆ ಇತ್ತಲ್ವ ರೇಟು, ಒಂದು 50,000 ಮೇಲೆ ನಾವು ಖರ್ಚು ಮಾಡಿಸಿ ಮನೆ ಕಟ್ಟಿಸ್ಬಿಟ್ಟಿದ್ರು, ಈ ಥರ ಹೆಂಚಿನ ಮನೆ. ಸೊ ಕಟ್ಟಿಸಿ ಏನು ಮಾಡಿದ್ರು, ಅಮ್ಮನಿಗೆ ಮನೆ ಕಟ್ಟಿ ಇವರು ಚೆನ್ನಾಗಿರೋದು ನೋಡಿ ನಮಗೆಲ್ಲ ಒಡವೆ ಎಲ್ಲ ತೊಗೊಂಡು, ನಮ್ಮಮ್ಮ ಓಲೆ ಜುಮ್ಕಿ, ಕಡ್ಡಿ ಮಾಟಿ, ಮತ್ತು ಜಾಂಗೀರ್ ಮಾಟಿ, ಹೀರೆಕಾಯಿ ಜುಮ್ಕಿ, ಪಾರ್ವತಿ ಜುಮ್ಕಿ, ಇದೆಲ್ಲ ಹಾಕಿ ಒಬ್ಬಳೆ ಮಗಳು ನಾನು ಅಂದ್ಬಿಟ್ಟು ತುಂಬ ಚೆನ್ನಾಗಿ ನಾವಿದ್ವಿ ಅಲ್ಲಿ. ಸೊ ಅದೆಲ್ಲ ನೋಡಿ ಸಹಿಸ್ಕೊಳ್ಳೋಕ್ಕಾಗದೆ ನಮ್ಮ ದೊಡ್ಡಮ್ಮನ ಮಕ್ಕಳೆಲ್ಲರೂ ಆಪೋಸಿಟ್ ಆದರು. ನಮಗೆ ಆಪೋಸಿಟ್ ಆಗಿ
ನಾವು ಆ ಮನೇನ ಬಿಟ್ಟು ಹೋಗೋವರೆಗೂ ನಮ್ಮನ್ನ ಬಿಡಲಿಲ್ಲ. ಸೊ ಆಮೇಲೆ ಅದಾದಮೇಲೆ ನಾವು ಬ್ಯಾಂಗ್ಳೂರಿಗೆ ಬಂದು ರೆಂಟ್ ಹೌಸಲ್ಲಿ ಇರೋ ಥರ ಆಗೋಯಿತು. ಸೊ ಆದರೆ ಅವರಿಗಂತೂ ಒಳ್ಳೇದಾಗಲಿಲ್ಲ. ಸೊ ನಮ್ಮ ಈ ಥರ ಮನೆ ಕಟ್ಟಿಸಿ ನಮಗೆ ಮೋಸ ಮಾಡಿದವರು ನಮ್ಮ ದೊಡ್ಡಮ್ಮ. ಸೊ ಅವರು ಕೂಡ ಅದಾದಮೇಲೆ ಇಮ್ಮಿಡಿಯೇಟಾಗಿ ನಮ್ಮ ದೊಡ್ಡಮ್ಮನೂ ತೀರೋದ್ರು. ಅವರೇನು ಬಾಳಲಿಲ್ಲ ನಾವು ಕಟ್ಟಿದ ಮನೇಲಿ. ಸೊ ನೆಕ್ಸ್ಟು ನಮ್ಮ ದೊಡ್ಡಮ್ಮನ ಮಕ್ಕಳೇ ಸಾಯಿಸಿದ್ರು ಅಂತ ಹೇಳ್ತಾರೆ. ಸೊ ಅವ್ರ ಕರ್ಮ ಅವರೇ ಅನುಭವಿಸ್ತಾರೆ ಅಂತಾರಲ್ಲ ಹಾಗೆ. ಸೊ ಕೆಲವರು ಅಂತಾರೆ, ನನಗೆ ನನ್ನ ಜೊತೇಲಿ ಬಸ್ಸಲ್ಲಿ ಬಂದ್ರಲ್ಲ ಮಧು ಅವರ ಅಮ್ಮ, ಅವರು ಅಮ್ಮ, ನಾನು ಅಮ್ಮ ಅಂತಲೇ ಕರಿತೀನಿ. ಸೊ ಈ ಆಂಟಿ ಗಿಂಟಿ ಅದೆಲ್ಲ ನಂಗೆ ಕರೆಯೋಕ್ಕೆ ಮನಸ್ಸು ಬರಲ್ಲ. ಸೊ ಅವರು ಹೇಳ್ತಾಯಿದ್ರು, ಅಯ್ಯೋ ಬಿಡವ, ಇವಾಗೆಲ್ಲ ತಪ್ಪು ಮಾಡಿದವ್ರೆ ಚೆನ್ನಾಗಿರ್ತಾರೆ, ಕೆಟ್ಟದ್ದು ಮಾಡಿದವ್ರಿಗೆ ದೇವರು ಒಳ್ಳೇದೇ ಮಾಡ್ತಾನೆ ಅಂತೆಲ್ಲ ಹೇಳ್ತಾಯಿದ್ರು. ಸೊ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಇಲ್ಲ ಅಮ್ಮ ಹೀಗೀಗೆ ಆಯಿತು ನಮ್ಮ ಫ್ಯಾಮಿಲೀಲಿ, ಸೊ ಯಾರನ್ನು ಬಿಡಲ್ಲ, ಕರ್ಮ ಅನ್ನೋದು ಅನುಭವಿಸ್ತಾರೆ ಅಂತ ಹೇಳ್ತಾ ಇದ್ದೆ. ಹಂಗೆ ಮಾತಾಡ್ಕೊಂಡು ಬಂದ್ವಿ. ಸೊ ಅದಾದಮೇಲೆ ಅದೇ ನಮ್ಮ ದೊಡ್ಡಪ್ಪನೂ ಕೂಡ ಕಾಲೆಲ್ಲ ಹೋಗ್ಬಿಟ್ಟು ತುಂಬಾ ಹಿಂಸೆಯಿಂದ ಸತ್ತರು. ಆಮೇಲೆ ಅವ್ರ ಮಕ್ಕಳೇ ಇರಲಿಲ್ಲ. ಸೊ ನಾವು ಕಟ್ಟಿದ ಮನೆಗೆ ಅವ್ರ ಅತ್ತೆ ಮಾವನ ಮನೇಲೆಲ್ಲ ಬಂಜೆ ಅಂತ ಹೇಳಿ ಅವ್ರನ್ನ ಮನೆಯಿಂದ ಆಚೆ ಹಾಕಿದ್ರು. ಸೊ ಅವ್ರು ಬಂದ್ಬಿಟ್ಟು ನಮ್ಮನ್ನ ಓಡಿಸಿ ನಾವು ಕಟ್ಟಿದ ಮನೆಯಲ್ಲೇ ಉಳ್ಕೊಂಡಿದ್ರು. ಸೊ ಇವಾಗ ಅವ್ರಿಗೆ ಒಂದೋ ಎರಡೋ ಮಕ್ಕಳಾಗಿದೆಯಂತೆ. ಏನು ಲಕ್ಕಿ ಹೌಸಲ್ಲ, ನಮ್ಮಮ್ಮ ಕಷ್ಟಪಟ್ಟು ದುಡ್ಡಲ್ಲಿ ಅವ್ರ ರಕ್ತ ಬಸ್ತು ಮಾಡಿದೆ ಅಂತ ಹೇಳ್ತಾರಲ್ಲ ಹಾಗೆ ತುಂಬ ಕಷ್ಟಪಟ್ಟು ಮಾಡಿದ ಮನೇಲಿ ಅವ್ರ ಜೀವನ ಮಾಡ್ತಿದ್ದಾರೆ ಇವಾಗ. ಇದೆಲ್ಲ ಯಾಕೆ ಆಗುತ್ತೆ ಲೈಫಲ್ಲಿ, ಯಾರು ಕಾರಣ ಅಂತಲೇ ಹೇಳೋಕ್ಕಾಗಲ್ಲ. ಪಾಪ ನಮ್ಮಮ್ಮ ಮುಗ್ದೆ ಕರ್ಕೊಂಡು ಬಂದು ಪ್ರಾಮಿಸ್ ಎಲ್ಲ ಮಾಡಿ ಅವ್ರ ಕೈಲಿ ಮನೆಯನ್ನು ಕಟ್ಸಿದ್ರು. ಲಾಸ್ಟಲ್ಲಿ ಮೋಸ ಮಾಡಿಬಿಟ್ರು. ಅದೇ ಥರ ತುಂಬ ಜನ ಮೋಸ ಮಾಡಿದ್ದಾರೆ ನಮಗೆ. ನಮ್ಮಮ್ಮಂದ್ರ ಅಕ್ಕಂದರು, ಅಕ್ಕನ ಮಕ್ಕಳು ಎಲ್ಲರೂ ತುಂಬ ಅಂದರೆ ತುಂಬ ಜನ ಮೋಸ ಮಾಡಿದ್ದಾರೆ. ಸೊ ಇದೆಲ್ಲ ಯಾಕಾಗುತ್ತೆ ವಾ ದೇವ್ರೆ. ಮತ್ತು ನನಗೆ ಬಿಸಿಲಂದರೆ ತುಂಬಾ ಇಷ್ಟ. ಹಿಂಗೆ ಸೂರ್ಯನಿಗೆ ನಾನು ಕಂಡುಬಿಡ್ತಾ ಇರ್ತೀನಿ. ಚಳಿ ಅಂದರೆ ನನಗೆ ಇಷ್ಟನೇ ಆಗಲ್ಲ. ಇವತ್ತಂತೂ ಇಷ್ಟು ದಿನ ಬೆಳಗ್ಗೆ ಎದ್ಬಿಟ್ಟು ನಾನು ಮೊಬೈಲಲ್ಲಿ ದೇವ್ರ ಫೋಟೋ ಇಟ್ಕೊಳ್ಳೋದು, ಆಮೇಲೆ ಕೈ ನೋಡಬೇಕು, ಬಲಗಡೆನೇ ತಿರ್ಕೊಂಡು ಎದ್ದೊಳ್ಬೇಕು, ದೇವ್ರ ಫೋಟೋ ಬೇಕು, ತುಂಬಿದ ಬಿಂದಿಗೆ ನೋಡಬೇಕು, ಅಥವಾ ಖಾಲಿ ಬಕೆಟು ಅದು ಇದೆಲ್ಲ ನೋಡಬಾರ್ದು, ಹಿಂಗೆಲ್ಲ ಥಿಂಕ್ ಮಾಡ್ತಿದ್ದೆ. ಸೊ ಇವತ್ತು ಈ ಸೂರ್ಯ ನಮಸ್ಕಾರ ಮಾಡ್ತಿರಲ್ಲ, ಅದೆಲ್ಲ ನಮ್ಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇವತ್ತು ನಾನು ನಮ್ಮ ಸೂರ್ಯನ ಬಾಗಿಲಿದೆಯಲ್ಲ ಅಲ್ಲಿ ಸೂರ್ಯದೇವ ಅಂತ ಕೈ ಮುಗಿದೆ. ಸೊ ಇವತ್ತು ನನ್ನ ಮನೆ ಬಿಟ್ಟಾಗಿಂದ ಇಷ್ಟೊತ್ತವರೆಗೂ ಎಲ್ಲ ಒಳ್ಳೇದೇ ಆಗ್ತಾಯಿದೆ, ಯಾರ ಜೊತೆನೂ ಜಗಳ ಇಲ್ಲ, ಅದಿಲ್ಲ ಇದಿಲ್ಲ. ಸೊ ಇನ್ಮೇಲೆ ಸೂರ್ಯದೇವನ್ನೇ ನೆನೆಸ್ಕೋಬೇಕು ಅಂತ ಅನ್ನಿಸ್ತಿದೆ. ಅದು ಚೆನ್ನಾಗಿ